ಎಲ್ಲರಿಗೂ ನಮಸ್ಕಾರ and I hope all the PGCET aspirants are doing well, aiming for best results and colleges. Karnataka Examination Authority ಇಂದ ಲಿಂಕ್ ರಿಲೀಸ್ ಮಾಡಿದ್ದಾರೆ for the year 2024 and ಈ ಒಂದು ವಿಡಿಯೋದಲ್ಲಿ I will explain how to fill the application without any problem. Before proceeding, here's a small request from my side to keep all your documents sorted at a proper place and take your own time, a day or two, and then you can proceed. ಯಾಕಂದರೆ ಎಲ್ಲಾದರೂ ಚೂರು ಎರರ್ ಆದರೆ ಎಲ್ಲಾದರೂ ಚೂರು ನೀವೇನಾದರೂ ರೆಕ್ಟಿಫೈ ಮಾಡೋಕ್ಕೆ ಹೋದರೆ ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಟೇಜ್ 1 to avoid all of these problems. So let's keep this thing in mind and then proceed with the application process. So here are a few steps, mandatory steps for you to fill the application. KA ವೆಬ್ಸೈಟ್ ಅನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಮೇಲೆ ಇಫ್ ಯು ಸಿ there is an option ಪ್ರವೇಶ admission. ಆ ಒಂದು ಆಪ್ಷನ್ ಅನ್ನು ಡ್ರಾಪ್ ಡೌನ್ ಮಾಡಿದ್ರೆ ಅಲ್ಲಿ ಒಂದು ಆಪ್ಷನ್ ಬರುತ್ತೆ PGCET 2024 ಅಂತ. ಸೊ ಇಫ್ ಯು ಕ್ಲಿಕ್ ಆನ್ ದ್ಯಾಟ್ ದೇರ್ ಆರ್ 2 ಪಾರ್ಟ್ಸ್, ಒನ್ ಇಸ್ ಲೆಫ್ಟ್ ಅಂಡ್ ಒನ್ ಇಸ್ ರೈಟ್. ಸೊ ಈ ರೈಟಲ್ಲಿರೋ ಇನ್ಫಾರ್ಮೇಶನ್ನು KA ವೆಬ್ಸೈಟ್ 1 ವೀಕ್ ಮುಂಚಿತವಾಗಲೇ ಅದನ್ನೆಲ್ಲ ಹೋಸ್ಟ್ ಮಾಡಿದ್ದಾರೆ. ಸೊ ಕಮಿಂಗ್ ಟು ದಿ ಲೆಫ್ಟ್ ಪಾರ್ಟ್, ಸೊ ಇಲ್ಲಿ PGCET 2024 ಮಾಹಿತಿ ಪುಸ್ತಕ ಅನ್ನೋದು ಏನಿದೆ, it is better if you download that and keep it in your system because that is one documentation you can refer to whenever you need. And then illi mele is the actual link for you guys to apply for PGCET. A link click madi takshana here is a message which conveys that before filling the application please be ready with the following certificates. And here is when with all the patients you have to sit and sort all your certificates at a proper place. ಹಂಗೆ ಚೂರ್ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ there are 2 options, proceed to login for registered users and proceed to registration for new users. ಸೊ ನಾವು ಆಲ್ರೆಡಿ ರಿಜಿಸ್ಟರ್ ಆಗಿಲ್ಲ, ಸೊ ಫಾರ್ ನಾವು ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ನ್ಯೂ ಯೂಸರ್ಸ್ ಅಂತ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ಹಿಯರ್ ವಿಲ್ ಬಿ ಅ ಕ್ವೆಶನ್ ವಿಚ್ ಗೋಸ್ ಲೈಕ್ ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KSEB ಗವರ್ಮೆಂಟ್ ಆಫ್ ಕರ್ನಾಟಕ. ದೆನ್ ಇಫ್ ಯು ಕ್ಲಿಕ್ ಆನ್ ಎಸ್, ಆವಾಗ ನಿಮಗೆ SSLC ನೋಂದಣಿ ಸಂಖ್ಯೆ ಯೋರ್ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ. ಸೊ ನೀವು ನಿಮ್ಮ SSLC ರಿಜಿಸ್ಟರ್ ನಂಬರ್ ಹಾಕಿದ ಕೂಡಲೇ ನಿಮ್ಮ ಎಲ್ಲ ಇನ್ಫಾರ್ಮೇಷನನ್ನು ತೋರಿಸುತ್ತೆ. ಅದು ಲೈಕ್ ಆಲ್ ಯೋರ್ ಪ್ರಿಫಿಲ್ಡ್ ಇನ್ಫಾರ್ಮೇಷನ್ ಏನಿದೆ, ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಜೆಂಡರ್ ಇರಲಿ, ನಿಮ್ಮ ಇಯರ್ ಆಫ್ ಪಾಸಿಂಗು, ಫಾದರ್ ನೇಮು, ಗಾರ್ಡಿಯನ್ ನೇಮು, ಮದರ್ ನೇಮು, ಸ್ಯಾಟ್ಸ್ ನಂಬರ್ ಅನ್ನೋದು ಒಂದು ಆಪ್ಷನಲ್ ಥಿಂಗ್, ಬಟ್ ಇಟ್ ವಿಲ್ ಟೇಕ್ ಇಟ್ ಬೈ ಡಿಫಾಲ್ಟ್. ಅದಾಗಿದ ತಕ್ಷಣ ಯೋರ್ ಕ್ವಾಲಿಫಿಕೇಶನ್ ಅಂತ ಕೇಳುತ್ತೆ. ಲೈಕ್ ಬೇಸಿಕ್ ಆಗಿ ನಾವು ಮಾಸ್ಟರ್ಸ್ ಟು ಮೂವ್ ಆನ್ ವಿತ್ ದ ಮಾಸ್ಟರ್ಸ್, ಪ್ರೀವಿಯಸ್ಲಿ ನಾವು ನಮ್ಮ ಒಂದು ಬ್ಯಾಚುಲರ್ಸ್ ಏನು ಮಾಡಿರ್ತೀವಿ, ಸೊ 3 years ಆಫ್ ಬ್ಯಾಚುಲರ್ಸ್ ಡಿಗ್ರಿ ಅಂತ ಕೊಡ್ತೀವಿ. ದೆನ್ ನ್ಯಾಷನಾಲಿಟಿ ಬರುತ್ತೆ, ನಮ್ಮ ಇಮೇಲ್ ID ಬರುತ್ತೆ, ದೆನ್ ಅಗೇನ್ ಕ್ಯಾಪ್ಚಾ ಕೋಡ್ ಒಂದು ಬರುತ್ತೆ, ಮೊಬೈಲ್ ನಂಬರ್ ಬರುತ್ತೆ. ವೆನ್ ಇಟ್ ಕಮ್ಸ್ ಟು ಮೊಬೈಲ್ ನಂಬರ್, ಆದಷ್ಟು ನಿಮ್ದಾದ ಒಂದು ನಂಬರ್ ಕೂಡ ಟ್ರೈ ಮಾಡಿ, ಬಿಕಾಸ್ ಅದಲ್ಲದೆ ಪಾಸ್ವರ್ಡ್ ಜನರೇಟ್ ಮಾಡಿ ಅಂತ ಕೂಡ ನಿಮಗೆ ಕೇಳ್ತಾರೆ. ಪಾಸ್ವರ್ಡ್ ಲೆಟ್ ಇಟ್ ಬಿ ಅ ಮಿಕ್ಸ್ಚರ್ ಆಫ್ ಆಲ್ಫಾ ಅಂಡ್ ನ್ಯೂಮರಿಕ್. ಆಲ್ಫಾಬೆಟ್ಸ್ ಆಗಿದ ತಕ್ಷಣ ಕೆಳಗಡೆ ಒಂದು ಬಟನ್ ಇರುತ್ತೆ ರಿಜಿಸ್ಟ್ರೇಷನ್ ಅಂತ. ಆ ಬಟನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಯು ವಿಲ್ ರಿಸೀವ್ ಅ ಪಾಪ್-ಅಪ್ ನೋಟಿಫಿಕೇಶನ್ ಕನ್ಫರ್ಮಿಂಗ್ ಯೂಸರ್ ID ಅಂಡ್ ಪಾಸ್ವರ್ಡ್. ದ ಆನ್ಲೈನ್ ರಿಜಿಸ್ಟ್ರೇಷನ್ ಇಸ್ ಕಂಪ್ಲೀಟೆಡ್ ಅಂತ ಒಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಲ್ಲಿ. ಈಗ ನೀವು ಅಗೇನ್ ಯು ಕ್ಯಾನ್ ಗೋ ಬ್ಯಾಕ್ ಟು ದ ಪ್ರೀವಿಯಸ್ ಲಿಂಕ್ ಅಂಡ್ ಅಲ್ಲಿ ಆ PGCET 20 ಆಪ್ಷನ್ಸ್ ಇತ್ತಲ್ಲ, ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್, ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ಸ್ ಅಂತ. ಅದರಲ್ಲಿ ನೀವು ಇವಾಗ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಬಹುದು ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಜನರೇಟೆಡ್ ಯೋರ್ ID ಅಂಡ್ ಪಾಸ್. ಸೊ ಆ ಒಂದು ಬಟನ್ ಅನ್ನ ಕ್ಲಿಕ್ ಮಾಡಿದ ತಕ್ಷಣ ಸೊ ಇಟ್ ವಿಲ್ ಆಸ್ಕ್ ಯು ಲಾಗಿನ್ ನಂಬರು, ಪಾಸ್ವರ್ಡು, ಕ್ಯಾಪ್ಚಾ ಎಂಟರ್ ಮಾಡಿ ಅಂತ 3 ಆಪ್ಷನ್ಸ್ ಕೊಡುತ್ತೆ. ಸೊ ಇಟ್ಸ್ ಬೆಟರ್ ನೀವೆಲ್ಲಾದರೂ ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಮ ಯೂಸರ್ ID ಮತ್ತು ಪಾಸ್ವರ್ಡು, ಇಟ್ ವಿಲ್ ಹೆಲ್ಪ್ ಯು ಇನ್ ಯರ್ ಫ್ಯೂಚರ್ ರೆಫರೆನ್ಸಸ್ ಆಲ್ಸೋ. ಆ್ಯಂಡ್ ಒನ್ಸ್ ಯು ಪ್ರೊಸೀಡ್, ಇಲ್ಲಿ ಒಂದು ಲಿಸ್ಟ್ ಬರುತ್ತೆ, ಲೈಕ್ ದಿ ಹಾರಿಜಾಂಟಲ್ ಎಂಟೈರ್ ಲಿಸ್ಟ್ ಫ್ರಮ್ ಯುವರ್ ಜನರಲ್ ಡೀಟೇಲ್ಸ್ ಟು ಯುವರ್ ಅಡಿಷನಲ್ ಡೀಟೇಲ್. ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಅದು ಕೇಳುತ್ತೆ, ಲೈಕ್ ಫ್ರಮ್ ಯುವರ್ ಮದರ್ಸ್ ನೇಮ್ ಟು ಯುವರ್ ಅಂತ ಒಂದು ಆಪ್ಷನ್ ಏನಿರುತ್ತೆ ಅದನ್ನ ಕ್ಲಿಕ್ ಮಾಡಿ ಯು ಕ್ಯಾನ್ ಪ್ರೊಸೀಡ್ ವಿತ್ ದ ನೆಕ್ಸ್ಟ್ ನಿಮ್ಮ ಸ್ಟಡಿ ಡೀಟೇಲ್ಸ್ ಅಂತ ಕೇಳುತ್ತೆ. 1ನೇ ತರಗತಿಯಿಂದ ಅಂತಿಮ ವರ್ಷದ ಪದವಿಯವರೆಗೆ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರುವ ಒಟ್ಟು ವರ್ಷಗಳು,
ಅಂದರೆ ದ ಟೋಟಲ್ ನಂಬರ್ ಆಫ್ ಇಯರ್ಸ್ ಯು ಹ್ಯಾವ್ ಸ್ಟಡಿಡ್ ಫ್ರಮ್ ಕರ್ನಾಟಕ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ದ ಫೈನಲ್ ಇಯರ್ ಡಿಗ್ರಿ. ನೀವೆಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದ್ದೀರಾ ಆ ವರ್ಷ ಅಷ್ಟು ವರ್ಷನಲ್ಲಿ ಯು ಕ್ಯಾನ್ ಎಂಟರ್ ದಿ ಡೇಟಾ. ಆ್ಯಂಡ್ ದೆನ್ ಅಗೇನ್ ಮೂವಿಂಗ್ ಆನ್, ದೆನ್ ಅಗೇನ್ ನಿಮ್ಮ ಇಯರ್ ಆಫ್ ಕಂಪ್ಲೀಷನ್ ಆಫ್ PUC ಆ ಥರ ಒಂದು ಆಪ್ಷನ್ ಕೇಳುತ್ತೆ. ದೆನ್ ನೀವು ಕಂಪ್ಲೀಟ್ ಮಾಡಿರೋ PUC ಯಾವ್ದು ವರ್ಷ ಅನ್ನೋದಲ್ಲಿ ಮೆನ್ಷನ್ ಮಾಡಿ. ದೆನ್ ಇನ್ ವಿಚ್ ಡಿಸ್ಟ್ರಿಕ್ಟ್ ಅನ್ನೋದಿರುತ್ತೆ, ಆ ಡಿಸ್ಟ್ರಿಕ್ಟ್ ಹೆಸರನ್ನ ಮೆನ್ಷನ್ ಮಾಡಿ. ದೆನ್ ಯಾವ ಕಾಲೇಜು ಅಂತ ಇರುತ್ತೆ, ನಿಮ್ಮ ಕಾಲೇಜಿನ ಹೆಸರು ಹಾಕಿ ಅಲ್ಲಿ. ದೆನ್ ನೀವು ಹಿಂದಿನ ವರ್ಷದಲ್ಲಿ PGCET ಪರೀಕ್ಷೆಗಳಿಗೆ ಹಾಜರಾಗಿದ್ದೀರಾ ಅಂತ ಕೇಳುತ್ತೆ. ಇಫ್ ಯು ಹ್ಯಾವ್ ಟೇಕನ್ ದಿ ಎಕ್ಸಾಮ್ PGCET ಎಕ್ಸಾಮ್ ಪ್ರೀವಿಯಸ್ಲಿ, ದೆನ್ ಯು ಆರ್ ಸಪೋಸ್ ಟು ಎಂಟರ್ ಅ ಎಸ್ ಆರ್ ಅ ನೋ. ಆ್ಯಂಡ್ ಬಂದಿದ ತಕ್ಷಣ ಕ್ಲಾಸ್ ಎ ಅಂತ ಡಿಫಾಲ್ಟಾಗಿ ಕೊಡುತ್ತೆ. ವಾಟ್ ಡಸ್ ಕ್ಲಾಸ್ ಎ ಮೀನ್? ಕ್ಲಾಸ್ ಎ ಟೆಲ್ಸ್ ಇಸ್ ದ್ಯಾಟ್ ಯು ಹ್ಯಾವ್ ಸ್ಟಡಿಡ್ ಹಿಯರ್ ಇನ್ ಕರ್ನಾಟಕ ಫಾರ್ ದಿ ಪಾಸ್ಟ್ 7 years ಅಂತ. ಅದಲ್ಲದೆ ಕ್ಲಾಸ್ ಬಿ, ಕ್ಲಾಸ್ ಸಿ, ಕ್ಲಾಸ್ ಡಿ ಅಂತ ಬೇರೆ ಒಂದು ಕ್ಲಾಸಸ್ ಇದೆ. ಸೊ ನೀವು ಆ ಮಾಹಿತಿ ಪುಸ್ತಕನ ಇಫ್ ಯು ಗೋ ಬ್ಯಾಕ್ ಆ್ಯಂಡ್ ಇಫ್ ಯು ರೆಫರ್, ಅಲ್ಲಿ ನಿಮಗೆಲ್ಲ ಕ್ಲಾಸಸ್ದು ಒಂದು ಐಡಿಯಾ ಬರುತ್ತೆ. ಸೊ ನೀವು ಯಾವ ಕ್ಲಾಸಿಗೆ ಬಿಲಾಂಗ್ ಆಗ್ತೀರಾ ಅನ್ನೋದು ತಿಳ್ಕೊಂಡು ನಿಮ್ಮ ಕ್ಲಾಸನ್ನು ಅಲ್ಲಿ ಹಾಕಿ. ಅದಾಗಿದ ತಕ್ಷಣ ಸೊ ಅಗೇನ್ ಸೇವ್ ಯೋರ್ ಡೇಟಾ ಆ್ಯಂಡ್ ಪ್ರೊಸೀಡ್ ಟು ದಿ ನೆಕ್ಸ್ಟ್. ಕಮಿಂಗ್ ಟು ದ ರಿಸರ್ವೇಷನ್ ಎಂಟ್ರೀಸ್. ಸೊ ಇವಾಗ ನಾವು ರಿಸರ್ವೇಷನ್ ಕಡೆ ನೋಡಿದ್ರೆ ಸುಮಾರು ರಿಸರ್ವೇಷನ್ಸ್ ಇರುತ್ತೆ. ಲೈಕ್ ಜನರಲ್ ಕ್ಯಾಟಗರಿ ಇರ್ಬೋದು, ಇಲ್ಲ ಒಂದು OBC ಇರ್ಬೋದು. ಆ ಥರ ಒಂದು ನೀವು ಯಾವ ರಿಸರ್ವೇಷನಿಗೆ ಬಿಲಾಂಗ್ ಆಗ್ತೀರಾ, ಇಲ್ಲ ನಿಮ್ದು ಯಾವ್ದೊಂದು ರಿಸರ್ವೇಷನ್ ಇದೆ ಆ ರಿಸರ್ವೇಷನ್ನ ಆ ಪ್ರಶ್ನೆನ ಸರಿಯಾಗಿ ಓದಿ. ಸೊ ನಿಮ್ದು ಏನು ಕರೆಕ್ಟ್ ಒಂದು ಇನ್ಫಾರ್ಮೇಷನ್ ಇದೆ ಆ ಇನ್ಫಾರ್ಮೇಷನ್ then you have to save your data and get along with the next process. ನೆಕ್ಸ್ಟ್ ಬರೋದು ನಿಮ್ಮ ಸ್ಟಡಿ ಡೀಟೇಲ್ಸ್. ಸೊ ಇವಾಗ ಇಲ್ಲಿ ಬಂದು 4 to 5 ಆಪ್ಷನ್ಸ್ ನಿಮಗಿರುತ್ತೆ. ಮೈಂಡ್ ದಟ್ ಎಲ್ಲೆಲ್ಲ ಇದು ರೆಡ್ ಆಸ್ಟರಿಸ್ಕ್, ರೆಡ್ ಸ್ಟಾರ್ ಥರ ಒಂದು ಚಿಕ್ಕದಾಗಿ ಇಲ್ಲಿ ಒಂದು ಸಿಂಬಲ್ ಥರ ಇದೆ. ಆಲ್ ಆಫ್ ದ್ಯಾಟ್ ಇಂಡಿಕೇಟ್ ದ್ಯಾಟ್ ಇಟ್ ಇಸ್ ಮ್ಯಾಂಡೇಟ್ರಿ ಇನ್ಫಾರ್ಮೇಷನ್ ವಿಚ್ ಯು ಆರ್ ಸಪೋಸ್ ಟು ಎಂಟರ್. ಸೊ ಅದೊಂದು ಸ್ಕಿಪ್ ಮಾಡಿದ್ರೆ ನಿಮ್ಮ ಡೇಟಾ ಸೇವ್ ಆಗದೆ ಇರ್ಬೋದು. ಬ್ಯಾಕ್ ನೆಕ್ಸ್ಟ್ ಟಾಸ್ಕ್ ಅದು ಕೇಳೋದು ಡಿಗ್ರಿ ಡೀಟೇಲ್ಸ್. ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅಂತ ಕೇಳುತ್ತೆ. ನಮ್ಮದು ಬರೀ 3 years ಆಫ್ ಡಿಗ್ರಿ ಆಗಿರುತ್ತೆ. ಎಂಟರ್ ದ್ಯಾಟ್ ಆ್ಯಂಡ್ ಅಗೇನ್ ಅದರದ್ದು ರಿಜಿಸ್ಟ್ರೇಷನ್ ನಂಬರು, ದೆನ್ ನಿಮ್ಮ ಪಾಸಿಂಗ್ ಇಯರು, ನಿಮ್ಮ ಡಿಗ್ರಿ ಬ್ರಾಂಚು. ಲೈಕ್ ಕೆಲವೊಬ್ರು BBA ಮಾಡಿರ್ತೀರಾ, BCA ಮಾಡಿರ್ತೀರಾ, BSc ಮಾಡಿರ್ತೀರಾ. ಆ್ಯಂಡ್ ನಿಮ್ಮ ಕಾಲೇಜ್ ತಕ್ಷಣ ಅಗೇನ್ ಸೇವ್ ಯೋರ್ ಡೇಟಾ, ಪ್ರೊಸೀಡ್ ಅಲಾಂಗ್ ವಿತ್ ದಿ ನೆಕ್ಸ್ಟ್ ಸ್ಟೆಪ್. ಅಡಿಷ್ನಲ್ ಡೀಟೇಲ್ಸ್ ಅಂತ ಇಲ್ಲಿ ಏನು ಒಂದು ಕೇಳಿದೆ. ಸೊ ಅದು is just asking you 2 questions. Willing to take admission in part-time or full-time ಅಂತ. ಸೊ ಯೂಶಲ್ ಆಗಿ ಆಲ್ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಪ್ರಿಫರ್ ಫುಲ್-ಟೈಮ್ ಅಷ್ಟೇ. ಪಾರ್ಟ್-ಟೈಮ್ ಅದು ಯಾರಿಗೆ ಮಾತ್ರ ಇಟ್ ಈಸ್ ಎಲಿಜಿಬಲ್ ಅಂದರೆ ದ ಸ್ಟೂಡೆಂಟ್ಸ್ ಆರ್ ದಿ ಪೀಪಲ್ ಹೂ ಆರ್ ಹ್ಯಾವಿಂಗ್ 3 years ಆಫ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್, ಅವರಿಗೆ ಮಾತ್ರ ದಟ್ ಇಸ್ ಎಲಿಜಿಬಿಲಿಟಿ ಕೊಡೋದು. ಅದಲ್ಲದೆ ದೆನ್ ನೀವು ಸ್ಪಾನ್ಸರ್ಡ್ ಕೋಟಾಯಿಂದ ಬಂದಿದ್ದೀರಾ. ಸ್ಪಾನ್ಸರ್ಡ್ ಕೋಟಾ ಅಂದರೆ ನಾವು ಲೆಟ್ ಸಪೋಸ್ ಗೂಗಲ್ಲು ಎಂಪ್ಲಾಯೀಸ್ಗೆ ಇಟ್ ಸ್ಪಾನ್ಸರ್ಸ್ ದ ಡಿಗ್ರೀಸ್. ಲೈಕ್ ನಮ್ಮ ಕಡೆಯಿಂದ ನಾವು ಸೊ ಅಲ್ಲಿ ಒಂದು ಇಟ್ ಈಸ್ ಲೈಕ್ 6 ನಾರ್ಮಲ್ ಕ್ವೆಶನ್ಸ್ ವಿಚ್ ಇಸ್ ಬೀನ್ ಆಸ್ಡ್. ನಿಮ್ಮ ಅಕೌಂಟ್ ಹೋಲ್ಡ್. ನೆಕ್ಸ್ಟ್ ಬರೋದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಅಂತ. ಡಾಕ್ಯುಮೆಂಟ್ಸ್ ಅಪ್ಲೋಡಲ್ಲಿ ಇಫ್ ಯು ಡ್ರಾಪ್ ಡೌನ್ ಅದಾಗದೇ ನಿಮಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನೀವು ಅಪ್ಲೋಡ್ ಮಾಡಲಿಕ್ಕಿದೆ ಅಂತ ಅದೇ ತೋರಿಸುತ್ತೆ. ಸೊ ಕೀಪ್ ಆಲ್ ಯೋರ್ ಡಾಕ್ಯುಮೆಂಟ್ಸ್ ಸಾರ್ಟೆಡ್ ಇನ್ ಅ ಪ್ರಾಪರ್ ಫೋಲ್ಡರ್ ಸೊ ದ್ಯಾಟ್ ನೀವು ಅಲ್ಲಿಂದ ಯು ಕ್ಯಾನ್ ಜಸ್ಟ್ borrow the folder and you can just drop it here. So ಇಲ್ಲಿ maximum file size ಬಂದು 5 MB. So make sure that none of your documents proceed more than 5 MB. ಇಲ್ಲಾಂದರೆ ಅಗೇನ್ ಮತ್ತೆ ಅಲ್ಲಿ ಇವಾಗ MBA ಅನ್ನೋದಿದೆ, MCA ಇದೆ, MTech ಇದೆ. ಸೊ ಚೂಸ್ ವಿಚ್ ಇಸ್ ದ ಕೋರ್ಸ್ ವಿಚ್ ಯು ಆರ್ ಆಪ್ಟಿಂಗ್ ಟು ಸ್ಟಡಿ ಇನ್ ಫ್ಯೂಚರ್ ಆ್ಯಂಡ್ ಅದನ್ನು ಒಂದು ಆಪ್ಟ್ ಮಾಡಿ. ಆ್ಯಂಡ್ ಅಟ್ ದಿ ಲಾಸ್ಟ್ ಕ್ಲಿಕ್ ಆನ್ ದಿ ಬಟನ್ ಕಾಲ್ಡ್ ಎಸ್ ಅಪ್ಲೈ. ಅಪ್ಲೈ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಅಪ್ಲೈಡ್ ಕ್ಯಾಂಡಿಡೇಟ್ಸ್ ಅಂತ ಕೇಳುತ್ತೆ. ಸೊ ವೇ ಡು ಯು ಲೈಕ್ ಟು ರೈಟ್ ಯುವರ್ CET ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಂತ. ಸೊ ಅಲ್ಲಿ ಒಂದು ಪ್ರಯಾರಿಟಿ 1, ಪ್ರಯಾರಿಟಿ 2 ಅಂತ ಇರುತ್ತೆ. ಸೊ ನಿಮಗೆ ಎಲ್ಲಿ ಹತ್ರ ಆಗುತ್ತೆ, ಸೊ ವಿಚ್ ಇಸ್ ದ್ಯಾಟ್ ಒನ್ ಪ್ಲೇಸ್ ವಿಚ್ ಇಸ್ ವೆರಿ ನಿಯರ್ ಟು ಯು ಅಪಾರ್ಟ್ ಫ್ರಮ್ ಯೋರ್ ಪ್ರೆಸೆಂಟ್ ನೇಟಿವ್, ಯು ಕ್ಯಾನ್ ಜಸ್ಟ್ ಎಂಟರ್ ದೋಸ್ ಡೀಟೇಲ್ಸ್ ಆ್ಯಂಡ್ ಯು ಕ್ಯಾನ್ ಸಬ್ಮಿಟ್. ಕೊನೆಗೆ ನಿಮ್ಮ ಪೇಮೆಂಟ್ ಡೀಟೇಲ್ಸು, ನಿಮ್ಮ ಕ್ಯಾಂಡಿಡೇಟ್ ಹೆಸರು ಏನಿದೆ, ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ KA. ಸೊ ಇಷ್ಟೆಲ್ಲ ಪ್ರೋಸೆಸ್ ಆದಮೇಲೆ ಅದು ನಿಮಗೆ ಫಸ್ಟಿಂದ ನೀವು ಫಿಲ್ ಮಾಡಿರೋ ಡೀಟೇಲ್ಸು ಎಲ್ಲ ಪೇಜ್ ವೈಸ್ ತೋರಿಸ್ತಾ ಹೋಗುತ್ತೆ. ಯು ಕ್ಯಾನ್ ಜಸ್ಟ್ ಕ್ರಾಸ್ ಚೆಕ್ ಇಫ್ ಯು ಹ್ಯಾವ್ ಎಂಟರ್ಡ್ ದ ಕರೆಕ್ಟ್ ಡೇಟಾ ಆ್ಯಂಡ್ ಇಫ್ ಯು ಹ್ಯಾವ್ ಸಮ್ವೇರ್ ಎಂಟರ್ಡ್ ದಿ ಇನ್ಕರೆಕ್ಟ್ ಡೇಟಾ ಯು ಕ್ಯಾನ್ ಜಸ್ಟ್ ರೆಕ್ಟಿಫೈ ಇಟ್ ಅಗೇನ್.
ಆ್ಯಂಡ್ ಒಂದು ಕಡೆಯಿಂದ ಚೆಕ್ ಮಾಡ್ಕೊ ಬಂದರೆ ಆ್ಯಂಡ್ ಎಟ್ ದಿ ಎಂಡ್ ಇಫ್ ಎವ್ರಿಥಿಂಗ್ ಇಸ್ ಪ್ರಾಪರ್ ಆ್ಯಂಡ್ ಇಫ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಯು ಕ್ಯಾನ್ ಗೆಟ್ ದಿ ಪ್ರಿಂಟ್ ಔಟ್. ಅದಾಗಿದ್ದು ದಿಸ್ ವಿಡಿಯೋ ಹ್ಯಾಸ್ ಗಿವನ್ ಯು ಅ ಕ್ಲಿಯರ್ ಪಿಕ್ಚರ್ ಆಸ್ ಟು how to fill in the application form. Apart from that, if you guys get any doubts, any clarifications, please feel free to get into the comment section and comment your doubt and clarifications. And yes, I wish you guys all the very best. Study well, prepare well, and may you guys get your best results and best colleges. God bless. See you guys in the next video.